ರಾಘವೇಂದ್ರ ಹಡಗಲಿಗೆ ಐನಾಪುರ್ ವಿಜಯಪುರ ಜಿಲ್ಲೆ ಅಲ್ಲೇ ಮಾಡಿ ಆರ್ಕ ಹಿಡಿ ಹಂಗೆ ಅಲ್ಲೇ ನೀವು ಮಾತಾಡ್ರಿ ಯಾರದ್ದು ಬರ್ತದೆ ನೀವು ಮಾತಾಡ್ರಿ ಏನು ಲೆಟರ್ ಬೇಡಿಕೆ ಅಂತ ಹೇಳ್ರಿ. ಅಖಂಡ ವಿಜಯಪುರ ಜಿಲ್ಲೆಯ ಸಮುದಾಯದ ಪರವಾಗಿ ಈ ಥರ ನನ್ನ ಸ್ವಂತ ರಕ್ತ ತೆಗೆದು ರಕ್ತದಲ್ಲೇ ನನ್ನ ಸ್ವಂತ ಬರವಣಿಗೆಯಲ್ಲಿ ಬರ್ಕೊಂಡು ಇವತ್ತ ಮಾಧ್ಯಮದ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಪತ್ರ ಬರೆಯಪಡ್ತೀನಿ. ಮಾನ್ಯ ಶ್ರೀ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ, ಮಾನ್ಯರೇ ಮುಖ್ಯಮಂತ್ರಿಯವರೇ, ಕಳೆದ 40 ವರ್ಷದ ನಮ್ಮ ಸಮುದಾಯದ ಒಳ ಮೀಸಲಾತಿ ಹೋರಾಟದ ಬೇಡಿಕೆಯನ್ನು ಶೀಘ್ರವೇ ಈಡೇರಿಸುವ ತಾವು ಇತಿಹಾಸ ನಿರ್ಮಿಸ್ತೀರಿ ಎಂದು ನಂಬಿಕೆಯಿಂದ ನನ್ನ ರಕ್ತದ ಮೂಲಕ ಮನವಿಯನ್ನು ಮಾಡ್ತೇನೆ ಅಂತೇಳಿ ನಾನು ಬರೆದಿರ್ತೇನೆ. ಇದು ಪೋಸ್ಟ್ ಮುಖಾಂತರ ನಾನು ಸ್ವತಃ ಮುಖ್ಯಮಂತ್ರಿಗಳಿಗೆ ಕಳ್ಸಕ್ಕೆ ಇಚ್ಛೆ ಪಡ್ತೀನಿ. ಎಷ್ಟು ಬರ್ದ್ರಿ? ಒಂದೇ ಬರ್ದ್ರಲ್ಲ? ಒಂದು ಇರೋದಿಲ್ಲ ಬಿಡಲ್ಲ ಓದಿ ಹೇಳ್ರಿ. ಏನು ಬರ್ದ್ರಿ? ಅಷ್ಟೇ ರೀ. ಜೈ ಮಾದಿಗ, ಜೈ ಮಾದಿಗ. ಇಂದು ಜಿಲ್ಲಾ ಮಾದಿಗರ ಒಕ್ಕೂಟ, ಮಾದಿಗರ ಸಂಘಟನಾ ಒಕ್ಕೂಟ ಬಿಜಾಪುರ ಇಂದು ಪತ್ರಿಕಾಗೋಷ್ಠಿಯ ವಿಷಯವೇನೆಂದರೆ ಶ್ರೀ ನಾಗಮೋಹನ್ ದಾಸ್ ವರದಿಯ ಅನುಷ್ಠಾನಗೊಳಿಸುವ ಕುರಿತು. ಇವತ್ತು ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತಾ ಇಂದು ಮಧ್ಯಾಹ್ನದಲ್ಲಿ ಪತ್ರಿಕಾಗೋಷ್ಠಿ ವಿವರ 11 ಈ ಸರ್ಕಾರ ಏನು ಮಾಡಿದೆ ಅಂದ್ರೆ ಈ ಸರ್ಕಾರದ ನ್ಯೂನತೆಗಳನ್ನು 11 ಅಂಶಗಳ ಮೂಲಕ ನಿಮ್ಮ ಮುಂದೆ ಇಡಲು ಇಚ್ಛಿಸಿಪಡುತ್ತೇನೆ. ಮೊದಲನೇದಾಗಿ ಶ್ರೀ ನಾಗಮೋಹನ್ ದಾಸ್ ವರದಿಯ ಸಲ್ಲಿಸಿದ ತರುವಾಯ ಕರೆದಿರುವ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಆಗಸ್ಟ್ 19ರಂದು ಮುಂದೂಡಿತು. ನಾಗಮೋಹನ್ ದಾಸ್ ಅವರ ವರದಿಯ 16ನೇ ತಾರೀಕಿಗೆ ನಾವು ಅನುಷ್ಠಾನ ಮಾಡ್ತೀವಂತ ಸರ್ಕಾರದವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದರು. ಕೊಟ್ಟ ನಂತರ ಮೀನಾಮೇಷ ಎಣಿಸಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಮುಂದೂಡಬೇಕಂತ ತಿಳ್ಕೊಂಡು ಈ ಸಚಿವ ಸಂಪುಟವನ್ನು ಮತ್ತೆ 19ಕ್ಕೆ ಮುಂದೂಡಲಾಗಿತ್ತು. ಅದೇ ರೀತಿಯಾಗಿ ಇದು 12 ಅಂಶಗಳನ್ನು ಒಳಗೊಂಡದ. ಈ 12 ಅಂಶಗಳನ್ನು ನಾನು ಓದಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಯೋಗದ ಕಾರ್ಯಕಲಾಪದಲ್ಲಿ ಒಂದೇ ಗುಂಪಿನ ಅಧಿಕಾರಿಗಳು ಕಾರ್ಯನಿರ್ವಹಿಸಿದ್ದಾರೆ. ಈಗ ಅದೇ ಜನರು ವರದಿಯ ಬಗ್ಗೆ ತಕರಾರು ತೆಗೆದು ಸಂಪುಟ ಉಪಸಮಿತಿ ರಚಿಸಿರುವ ಹುನ್ನಾರ ಒಂದೇ ಸಕ್ರಿಯವಾಗಿದೆ. ಒಂದೇ ಗುಂಪಿನವರು ಅಂದ್ರೆ ನಾಗಮೋಹನ್ ದಾಸ್ ವರದಿ ಮಾಡಾಗ BJPಯವರು ಯಾರೂ ಇದ್ದಿದ್ದಿಲ್ಲ, ಕಾಂಗ್ರೆಸ್ ಸರ್ಕಾರದವರೇ ಇದ್ರಿ, ಕಾಂಗ್ರೆಸ್ ಪ್ರಭಾವಿ ಸಚಿವರೇ ಇದ್ರಿ. ನಮ್ಮ ಇನ್ನೊಂದು ಜಾತಿಯ ಏನಂತಂದ್ರೆ ಸಚಿವರೇ ಇದ್ದರು, ಅದ್ರಾಗ ನಾವ್ಯಾರೂ ಕೈ ಆಡಿಸಿಲ್ಲ. ಅವರೇ ಇದ್ದಂಥವ್ರು ನಾಗಮೋಹನ್ ದಾಸ್ ವರದಿನೂ ಅವರೇ ರಚನೆ ಮಾಡಿದವರು ಈಗ ಯಾಕೆ ಅದಕ್ಕೆ ತಕರಾರ? ನಂದು ಪ್ರಶ್ನೆ. ನಮ್ಮವ್ರು ಯಾರೂ ಇಲ್ಲ, ನೀವೇ ಮಾಡಿದಂಥ ನಾಗಮೋಹನ್ ದಾಸ್ ಅವರಿಗೆ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಮಾದಿಗರಿಗೆ ಅಂದರೆ ಎಡಗೈಯವರಿಗೆ ಹೆಚ್ಚು ಕೊಡ್ತೀನಿ, ಪಾಲು ಹೆಚ್ಚು ಹೋಗುತ್ತಾ ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಟುಕೊಂಡು ಈಗೇನು ಹುನ್ನಾವರ ನಡೆದಂದ್ರೆ ಈ ಸಮಿತಿ ನಾಗಮೋಹನ್ ದಾಸ್ ಸಮಿತಿಯನ್ನು ಮುಂದೂಡಬೇಕು ಅನ್ನೋದು ಒಂದು. ಎರಡನೇದಾಗಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸ್ಸಿನ ಆದಿ ಕರ್ನಾಟಕ ಜನಸಂಖ್ಯೆ 1,47,199 ಅದರ. ಆದಿ ದ್ರಾವಿಡ ಜನಸಂಖ್ಯೆ 3,20,641 ಅದರ. ಆದಿ ಕರ್ನಾಟಕ ಜನಸಂಖ್ಯೆ 7,114 ಅದರ. ಇದನ್ನು ಈ ಪ್ರವರ್ಗದಲ್ಲಿ ಗುರುತಿಸಲಾಗಿದೆ. ಅಂದ್ರೆ ನಮ್ಮ ಜಾತಿಯ ಜನಸಂಖ್ಯೆ ಎಡ ಪಂಗಡದವರ ಜನಸಂಖ್ಯೆಯನ್ನು ಕಡಿಮೆ ಮಾಡುವಗೋಸ್ಕರವಾಗಿ ಅವ್ರು ಏನು ಮಾಡ್ಯಾರ ಅಂದ್ರೆ ಜನಸಂಖ್ಯೆಯನ್ನು ವರ್ಗೀಕರಣ ಮಾಡುವಲ್ಲಿ ವ್ಯತ್ಯಾಸಗಳನ್ನು ಮಾಡಿ ನಮಗೆ ತೋರಿಸ್ತಾರೆ. ನಮ್ಮದಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ, ನಾವು ಕರೆಕ್ಟ್ ಇದ್ದೀವಿ. ಜನಸಂಖ್ಯೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರುವುದರಿಂದ ಇನ್ನೋರ್ವರು ಬಂಧುಗಳೇ,
ನಾವು ಸುಮಾರು 30ರಿಂದ 40 ವರ್ಷದ ತನಕ ಇವತ್ತಿಗೆ ನಮ್ಮ ಹೋರಾಟ ನಿರಂತರವಾಗಿ 4 ದಶಕಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಆದರೆ ಇವತ್ತು ಮೂಕ ಸರ್ಕಾರ, ಕಿವಿ ಇಲ್ಲದ ಸರ್ಕಾರ, ಬಾಯಿ ಇಲ್ಲದ ಸರ್ಕಾರ, ಆ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಆಯೋಗವನ್ನು ರಚನೆ ಮಾಡಿದರೂ ಕೂಡ ಅದರೊಳಗೆ ಮೀನಾಮೇಷವಾಗಿ ಎಣಿಸ್ಕೊಂಡು ಇವತ್ತಿನ ತನಕನೂ ಮಾದರಿಗೆ ಘೋರ ಅನ್ಯಾಯ ಮಾಡ್ಕೊತ ಬಂದಿದ್ದು ನಾವೆಲ್ಲರೂ ನೋಡಿದ್ದೀವಿ ಮತ್ತು ನಾವು ಕಂಡಿದ್ದೀವಿ. ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಮತ್ತು ಈ ಸಿದ್ದರಾಮಯ್ಯ ಸಾಹೇಬರಿಗೆ ನೇರವಾಗಿ ಆರೋಪ ಮಾಡಕ್ಕೆ ಇಚ್ಛಪಡ್ತಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರೆ, ಯಾಕೆ ನಿಮಗೆ ಮಾದಿಗರು ಮತ್ತು ಮಾದಿಗ ಸಂಬಂಧಿಸಿದ ಉಪಜಾತಿಗಳ ಓಟು ನಿಮಗೆ ಬಂದಿಲ್ಲೇನು? ಯಾಕೆ ಮಾದಿಗರಿಗೆ ನೀವು ಕೆಳಗಣಿಸ್ತಾ ಇದ್ದೀರಿ? ನೀವು ಈಗಾಗಲೇ ಒಂದು ಹೇಳಿಕೆ ಕೊಟ್ಟು ಮತ್ತು ನೀವು ಸೋಲನ್ನು ಅನುಭವಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ದೆಹಲಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಸದಾಶಿವ ಆಯೋಗದ್ದು ಅಂತೇಳಿ. ಮುಂದೆ ದಿನಮಾನದಲ್ಲಿ ಮಾಧವ ಸಾಹೇಬ ಆಯೋಗದ ಒಂದು ವರದಿಯೂ ಕೂಡ ಇದೇ ಪರಿಸ್ಥಿತಿಗೆ ಬಂದಿರ್ತೈತಿ. ಮತ್ತು ನನ್ನ ಸೋದರ ಸಮಾಜದವರಿಗೆ ನಾನು ಒಂದು ಕೇಳಕ್ಕೆ ಇಚ್ಛಪಡ್ತೀನಿ. ನಾನು ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ಬೋವಿ, ಕೊರಮ, ಪರಿಚಯ ಸಮಾಜದ ಎಲ್ಲ ಸಮುದಾಯದವರಿಗೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕೃತವಾಗಿ ಅಲ್ಲಿದ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಬೋವಿ, ಕೊರಮ, ಕೊರಚ ಇವು ಕೈ ಬಿಡಬೇಕೇನೋ ಅಂತೇಳಿ. ಅವಾಗ ಧ್ವನಿ ಎತ್ತದಂಥವರು ಇದೇ ಮಾದಿಗ ಸಮುದಾಯದ ಹಿರಿಯ ನಾಯಕರು, ನಮ್ಮ ಕಾರಜೋಳ ಸಾಹೇಬರಾಗಿರ್ಬೋದು, ಜಿಗ್ಜಿನ್ ಸಾಹೇಬರಾಗಿರ್ಬೋದು, ನಾರಾಯಣ ಸ್ವಾಮಿ ಸಾಹೇಬರಾಗಿರ್ಬೋದು. ಹುಬ್ಬಳ್ಳಿ ಏರ್ಪೋರ್ಟಿನಲ್ಲಿ ಬಂದು ಒಂದು ಮಾತನಾಡುತ್ತಾರೆ. ನಾನು ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದದ ಕಾರಣಕ್ಕಾಗಿ ನನ್ನ ಸರ್ಕಾರ ಪತನವಾಯಿತು. ನಾನು ಒಳ ಮೀಸಲಾತಿ ಜಾರಿ ಮಾಡಿದರೆ ನನ್ನ ಸರ್ಕಾರ ಬರ್ತಿತ್ತು ಅನ್ನುವಂಥ ಮಾತನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವತ್ತು ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಅಂದರು. ಅವತ್ತು ಸಿದ್ದರಾಮಯ್ಯ ಅವರು ಬಹುಶಃ ಆ ವಿಷಯ ಅರ್ಥ ಆಗಿರಬೇಕು ಅವರಿಗೆ. ನಾನು ಒಳ ಮೀಸಲಾತಿ ಜಾರಿ ಮಾಡಬೇಕಾಗಿತ್ತಪ್ಪ ಅಂತ ಅನ್ಸಿಂದ ಇದು ಮಾಡಿದ್ರೆ ಇವತ್ತಿಗೂ ಇಲ್ಲ. ಮತ್ತು ಅದು ಆನಂತರ 2023ರಲ್ಲಿ ಅಧಿಕಾರಕ್ಕೆ ನೀವೇ ಬಂದ್ರಿ. ನೀವು ಬಂದು ಏನು ಮಾಡಿದ್ರಿ? ನಾಗಮೋಹನ್ ದಾಸ್ ಆಯೋಗ ಎಂಬ ಒಂದು ಕಮಿಟಿಯನ್ನು ರಚನೆ ಮಾಡಿ, ಆ ಕಮಿಟಿ ನಾವು ಯಾರೂ ಮಾದಿಗರು ಅದನ್ನು ರಚನೆ ಮಾಡ್ರಿ ಅಂತ ನಾವೆಲ್ಲೂ ಕೇಳಿಲ್ಲ, ಏನೂ ಇಲ್ಲ. ನೀವು ಆ ಕಮಿಟಿಯನ್ನು ರಚನೆ ಮಾಡಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ ಸುಮಾರು ಒಂದು 6-7 ತಿಂಗಳ ಕಾಲ ನೀವು ತೊಗೊಂಡ್ರಿ. 6-7 ತಿಂಗಳ ಕಾಲ ತೊಗೊಂಡ್ರೂ ಕೂಡ ನಿಮ್ಮದೇ ಆದಂಥ ಒಂದು ವರದಿ ಬಂದರೂ ಕೂಡ ಆ ರಿಪೋರ್ಟ್ನಲ್ಲಿ ಏನಾಗಿದೆ, ಮಾದಿಗ ಜಾತಿಗೆ 6% ಮೀಸಲಾತಿ ಕೊಡಬೇಕು ಅನ್ನುವಂಥ ಒಂದು ವಿಷಯ ಮಾಧುಸ್ವಾಮಿ ವರದಿಯವರು ಬಂದು ನಿಮ್ಮದೇ ಸರ್ಕಾರ, ನಿಮ್ಮದೇ ಮಂತ್ರಿಗಳು ಎಲ್ಲರೂ ನಿಮ್ಮವರು ಇದ್ರು ಸರ್ಕಾರಕ್ಕೆ ನಮ್ಮಿಂದ ಸಮಾಜದಿಂದ ಏನಾಗೈತಿ ಸಮಾಜಕ್ಕೆ ಅನ್ನೋದಂತ ರಾಜಕೀಯವಾಗಿ ಅವರಿಗೆ ಅರ್ಥಿಸಬೇಕಾಗಿದೆ. ಬಂಧುಗಳೇ, ಮೂಲ ಅಸ್ಪೃಶ್ಯರು ಅಂದರೆ ಐದು ಜಾತಿಗೆ ಮೂಲ ಅಸ್ಪೃಶ್ಯರು ಅಂತ ಇವತ್ತಿನ ದಿವಸ ಅದನ್ನು ಚಿತ್ರದಲ್ಲಿ ಮೂಲ ಅಸ್ಪೃಶ್ಯರು ಯಾಕೆ ಅಂತಿದ್ರು ಅಂತಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ದೃಷ್ಟಿಯಿಂದ ಹಿಂದುಳಿದವರಿಗೆ, ತುಳಿತಕ್ಕೊಳಗಾದವರಿಗೆ ಮಾತ್ರ ಅಂತ ಅಂಬೇಡ್ಕರ್ 10 ವರ್ಷ ಮಾತ್ರ ಮೀಸಲಾತಿಯನ್ನು ಅನುಕರಣೆ ಮಾಡಿ ಈ ಸಮಾಜನ ಮ್ಯಾಲತ್ತು ಕಾರಣಕ್ಕೆ ಅವರು ಹೋರಾಟ ಮಾಡಿ ಅದೊಂದು ಮೀಸಲಾತಿಯನ್ನು ಈ ಸಮಾಜಕ್ಕೆ ಕಲ್ಪಿಸಿದಂಥ ಪುಣ್ಯಾತ್ಮರು. ಆಯಿತು, ಇದು ಕೊಟ್ಟರು ಸರಿ. ಅವಾಗಿನ ನಮ್ಮ ಶಿಕ್ಷಣ ಮಂತ್ರಿನ ಈ PUC ಮುಗಿದ್ರಾಗೆ ಮತ್ತೆಲ್ಲ ಜಾತಿಯನ್ನು ತಂದು ಸೇರಿಸಿದ್ರು. ಅವಾಗ 30 ವರ್ಷನೂ ಕಳ್ಕೊಂಡೆ ಮೀಸಲಾತಿಯಿಂದ. ಈಗ 30 ವರ್ಷ ಹೋರಾಟ ಮಾಡಿದೇವೆ, ಇವತ್ತು 30 ವರ್ಷದಿಂದ ಕಳ್ಕೊಂಡೀವಿ. 2 ತಿಲ್ಲಿ ಅಂತ ನೌಕರಿ ಸ್ಥಾನದಾಗ ನಾವು ಇವತ್ತಿಂದ ಮುಗಿದ ನಮ್ಮೆಲ್ಲರೂ ಇಲ್ಲೆಲ್ಲ ಕೂತವ್ರು ಆಯುಷ್ಯರ ಮುಗಿದು ಹೋಗೈತಿ. ನಾವ್ಯಾರು ನೌಕರಿ ಮಾಡಿ ಇದು ಮುಂದೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಜೋರಾಗಿ ಇವತ್ತಿನ ದಿನ ನಾವು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದು 30ರಿಂದ 40 ವರ್ಷ ಆಯ್ತು. ಸುಮಾರು ಆಯೋಗಗಳ ರಚನೆ ಆದವು, ಸರ್ಕಾರದ ಹಣಗಳನ್ನು ವೆಚ್ಚ ಆಯಿತು. ಆಮೇಲೆ ವೆಚ್ಚ ಮಾಡ್ತಾ ಮಾಡ್ತಾ ನಾವು ಹೋರಾಟ ಮಾಡ್ತಾ ಜೀವ ಕಳ್ಕೊಂಡಿದ್ದೀವಿ, ಆರ್ಥಿಕ ನಷ್ಟ ಅನುಭವಿಸಿದ್ದೀವಿ, ಮೀಸಲಾತಿಯಿಂದ ವಂಚಿತರಾಗಿದ್ದೀವಿ, ಸೌಲಭ್ಯದಿಂದ ವಂಚಿತರಾಗಿದ್ದೀವಿ. ಯಾವ ಸರ್ಕಾರಗಳು ನಮ್ಮ ಹೋರಾಟಕ್ಕೆ ಕಿವಿಗೊಡ್ಲಿಲ್ಲ. ನಮ್ಮವರಿಂದನ ತುಳಿಲಿಕ್ಕೆ ಹಚ್ಚಿದ್ರು. ಅದಕ್ಕೆ ಸರ್ಕಾರಗಳು, ಯಾವುದೇ ಸರ್ಕಾರಗಳು ಕೆಲಸ ಮಾಡಲಿಲ್ಲ. ಎಷ್ಟು ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಕೂಡ ಅವನೂರು ವರದಿ ಆಯಿತು, ಸದಾಶಿವ ವರದಿ ಆಯಿತು, ಕಾಂತರಾಜ್ ವರದಿ ಆಯಿತು. ಮತ್ತೆ ಮುಂದೆ ಬಂದು BJP ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವರ ಆಯೋಗ ಆಯಿತು. ಅವಾಗ BJP ಸರ್ಕಾರ 17ರಷ್ಟು ಮಾಡಿ
ಹಂಚಿಕೆಯನ್ನು ಮಾಡಿತ್ತು ಕೇಂದ್ರ ಸರ್ಕಾರಕ್ಕೂ ಕಳಿಸಿತ್ತು. ಆದರೆ ಮುಂದೆ ಸರ್ಕಾರ ಇದು ಆಗಿರೋದ್ರಿಂದ ಆಗಲಿಲ್ಲ. ಮುಂದೆ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಇದ್ದ ಅದಕ್ಕೆ ತಾವು ಎಲ್ಲರೂ ಹೆಸರು ತಗೊಳಕ್ಕಾಗಲ್ಲ, ತಪ್ಪಾಗ್ತೈತಿ. ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಾಗಮೋಹನ್ ದಾಸ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತ ಹೇಳಿ ಪತ್ರಿಕಾ ಮಾಧ್ಯಮದಲ್ಲಿ ಬರೆತಿರೋದು ಯಾವ ಮಟ್ಟಿಗೆ ಸರಿ. LG ಹಾವನೂರು ವರದಿ ಕೂಡ ಈ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. DK ನಾಯ್ಕ ವರದಿನೂ ಕೂಡ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. ಈಗ ತಾನೇ ಮಾಡಿದ ವರದಿ ಕೂಡ ಕಾಂತರಾಜು ಆಯೋಗ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. ಮಾದಿಗರ ಒಂದು ಒಳ್ಳೆಯ ತನಕ ಮಾಡಿರುವಂತ ಒಂದು ಸದಾಶಿವ ಆಯೋಗದ ವರದಿನೂ ಕೂಡ ಮಾದಿಗ ಜನಾಂಗ ಹೆಚ್ಚಿದೆ ಅಂತ ಹೇಳ್ತೈತಿ. ಅವು ವರದಿಯನ್ನು ಕೂಡ ಯಾರು ನಾವು ಹೋರಾಟಗಾರರಾಗಲಿ, ಯಾವ ನಾವು ಮುಗ್ಧ ಜನಾಂಗದ 101 ಪರಿಶಿಷ್ಟ ಜಾತಿಗಳೊಳಗಿರುವಂತ ಜನಸಂಖ್ಯೆದವರು ಯಾರು ಕೂಡ ವರದಿಗಳನ್ನು ಮಾಡಿಲ್ಲ. ಸರ್ಕಾರವನ್ನೇ ಆ ವರದಿಗಳನ್ನು ಮಾಡಿ ನಮ್ಮ ಮುಗ್ಧ ಜನಗಳು 40 ವರ್ಷದಿಂದ ಏನು ಹೋರಾಟಗಳನ್ನು ಮಾಡ್ತಿದ್ದೇವೆ, ನಮ್ಮ ಜೊತೆ ಪ್ರಾಣ ಚೆಲ್ಲಾಟ ಆಡ್ತಾ ಇದೆ. ಬೆಳಗಾವಿಯಲ್ಲಿ ಆಗಿನ ಸರ್ಕಾರದ ಇರುವಂತ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ರಕ್ತದ ಓಕಳೆ ಹರಿತು. ಬೆಳಗಾವಿನಲ್ಲಿ ಮಾ ಬಂಧುಗಳೇ, ರಕ್ತದ ಓಕಳೆ ಹರಿತು. ಅವರು ಶರ್ಟ್ಗಳನ್ನು ತೆಗಿಬೇಕಾದ್ರೆ ನಾವು ಇಂದು ಒಳ ಮೀಸಲಾತಿ ಸಲುವಾಗಿ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ನಾಗಮೋಹನ್ ದಾಸ್ ವರದಿಯನ್ನು ಈಗಾಗಲೇ ಮೊನ್ನೆ ಲಾಸ್ಟ್ ಟೈಮ್ 16 ಅಂತೇಳಿ ಮಾನ್ಯ CM ಸಾಹೇಬ್ ಸಂಪುಟ ವರದಿ ಕರೆದಿದ್ರು. ಅದನ್ನ ಮುಂದಾಕಿದ್ರು 19 ತಾರೀಕಿಗೆ ಅಂತೇಳಿ. ಅದಕ್ಕೆ ನಾವು ನಮ್ಮ ಸಮಾಜದ ವಿಜಯಪುರ ಜಿಲ್ಲಾ ಒಕ್ಕೂಟದಿಂದ ನಮ್ಮ ಸಮಾಜದ ಬಾಂಧವರಿಗೆ ಏನು ಕರೆ ಕೊಡ್ತೇವಪ್ಪ ಅಂದ್ರೆ, ನಾಳೆ ದಿವಸ ನಮ್ಮ ಎಲ್ಲ ಸಚಿವರ ಮನೆ ಆಯಿತು ಮತ್ತು ಶಾಸಕರ ಮನೆಗಳ ಮುಂದೆ ಹೋಗಿ ತಮ್ಮಟೆ ಚಳವಳಿ ಮೂಲಕ ನಾವು ಎಲ್ಲರಿಗೂ 18ನೇ ತಾರೀಕಿಗೆ ನಾಳೆ ಸೋಮವಾರ ಬೆಳಿಗ್ಗೆ 18ನೇ ತಾರೀಕಿಗೆ ಎಲ್ಲರೂ ಆಯಾ ಮತಕ್ಷೇತ್ರದ ಶಾಸಕರಿಗೆ ನಮ್ಮ ಸಮುದಾಯದ ನಾಯಕರು ಎಲ್ಲರೂ ಒಟ್ಟಿಗೆ ಸೇರಿ ತಮಟೆ ಚಳವಳಿ ಮೂಲಕ ಒಂದು ಮನವಿ ಕೊಡಬೇಕು. ಏನಪ್ಪ, ನೀವು ನಾಳೆ ಸದನದಾಗ ನಮ್ಮ ಪರವಾಗಿ ಧ್ವನಿ ಎತ್ತರಿ ಅಂತೇಳಿ. ಯಾರು ನಮ್ಮ ಪರವಾಗಿ ಎತ್ತಂಗಿಲ್ಲ ಅವ್ರಿಗೆ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಏನು ಮಾಡಬೇಕು, ಯಾವ ಥರ ತಕ್ಕ ಶಿಕ್ಷೆ ಕೊಡ್ಬೇಕು ಅಂತೇಳಿ ನಾವು ನಿರ್ಧಾರ ಮಾಡ್ಬೇಕು. ಈಗಾಗಲೇ ನಾವು ಅನುಭವಿಸುತ್ತೇವೆ, ಯಾವ ಥರ ಕಷ್ಟಪಟ್ಟೇವೆ. ನಮ್ಮೂರು 7 ಜನ ಸತ್ತು ಹೋದ್ರು, ಅದು ಕೂಡ ಇಡೀ ಪ್ರಪಂಚ ಗುರುತಾಗೈತಿ. ಇನ್ನೂವರೆಗೆ ಮಲ್ಕೊಂಡಿರೋ ಸಿದ್ದರಾಮಯ್ಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ದಲಿತರ ಹೆಸರು ಹೇಳ್ಕೊಂಡು ಬರ್ತಾರಂತ ಮಾನ್ಯ CM ಸಾಹೇಬ್ರೆ, ದಯವಿಟ್ಟು ನಿಮ್ಗಂತ ಇನ್ಮ್ಯಾಗ ನಾವು ಹೇಳಂಗಿಲ್ಲ. ಏನೇನಿದ್ರು ನಮಗೆ ಗುರ್ತೈತಿ ಯಾವ ಥರ ನಾವು ಏನು ಮಾಡ್ಬೇಕು, ನಮ್ಮ ಹಕ್ಕು ನಾವು ಪಡ್ಕೋಬೇಕಪ್ಪ ಅಂದ್ರೆ ನಾವು ಯಾವ ರೀತಿ ಮಾಡ್ಬೇಕಂತ ನಾವು ಸಜ್ಜಾಗೀವಿ. ಇನ್ನು ಮುಂದೆ ನಿಮಗೆ ಹೇಳತ್ತೇವೆ ಲಾಸ್ಟ್. ಇನ್ನು CM ಅವ್ರಿಗೆ ಹೇಳಲ್ಲ, ನಮ್ಮ ಲೋಕಲ್ ಶಾಸಕರು ಮತ್ತು ನಮ್ಮ ಮಂತ್ರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ನೀವು ನಮ್ಮ ಪರವಾಗಿ ಇದ್ರೆ, ನಮ್ಮ ಓಟ್ಗಳು ನಿಮ್ಗೆ ಇದ್ರೆ, ನಮ್ಮ ಜನರ ಮೇಲೆ ನಿಮ್ಗೆ ಏನಾದರೂ ನಂಬಿಕೆ ಇತ್ತು ಅಂತಂದ್ರೆ ನಾಳೆ ನೀವು ಸದನದಾಗ ಮಾತಾಡಬೇಕು. ಇಲ್ಲ ಮುಂದಿನ ದಿನಮಾನ ನಮ್ಮ ಸಮಾಜದಿಂದ ನಾವೇ ನಿಮಗೆ ಅದೇನಂತಾರೆ ಹೊರಗಿಡುವಂಥ ನಮ್ಮ ಓಣಿ ಬರ್ಲಾರಂಗೆ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಸಮುದಾಯದ ಐತೆ ಅಂತೇಳಿ ಈ ಸಮಯದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ.